ಹಲೋ ಗೆಳೆಯರೇ, ಹೇಗಿದ್ದೀರಾ? ಇವತ್ತು ನಾನು ನಿಮಗೆ ಹೇಳ ಹೊರಟಿರುವ ಕತೆ ಮೈಸೂರಿನ ಪ್ರವಾಸದಲ್ಲಿ ನಡೆದ ಒಂದು ಸತ್ಯ ಘಟನೆ. ನನ್ನ ಸ್ನೇಹಿತನೊಬ್ಬ ಬೆಂಗಳೂರಿನ ಐಟಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ಅವನು ಮೈಸೂರಿಗೆ ಪ್ರವಾಸ ಹೋದಾಗ ಅಲ್ಲಿ ಕಂಡ ಒಂದು ವಿಚಿತ್ರ ಅತ್ತೆ ಅಳಿಯನ ಜೋಡಿಯ ಬಗ್ಗೆ ಹೇಳಿದಾಗ ನನಗೆ ನಿಜಕ್ಕೂ ಶಾಕ್ ಆಯ್ತು. ನಮ್ಮ ಸಮಾಜದಲ್ಲಿ ಆಸೆಗಳನ್ನು ತೀರಿಸಿಕೊಳ್ಳಲು ಮನುಷ್ಯರು ಎಷ್ಟು ಹಂತಕ್ಕೆ ಇಳಿಯುತ್ತಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಕತೆ ಕೇಳಿ ನಿಮಗೆ ಆಶ್ಚರ್ಯವಾಗುತ್ತೆ, ಜಾಗರೂಕರಾಗಿರಿ. ನನ್ನ ಫ್ರೆಂಡ್ ಹೇಳಿದ ಹಾಗೆ ನಮ್ಮ ಅತ್ತೆ ಮೊದಲೆಲ್ಲ ನನ್ನೊಂದಿಗೆ ಅಷ್ಟೇನು ಮಾತನಾಡುತ್ತಿರಲಿಲ್ಲ. ಆದರೆ ಮೈಸೂರಿನ ವಾತಾವರಣವೇನೋ ಅವರಿಗೆ ಆಸೆ ಹುಟ್ಟಿಸಿತು ಅಂದ. ಅತ್ತೆ ಮತ್ತು ಅಳಿಯನ ಬಾಂಧವ್ಯ ಮಿತಿಮೀರಿದ್ದನ್ನು ಕಂಡು ನನ್ನ ಫ್ರೆಂಡ್ ಅಚ್ಚರಿಪಟ್ಟಿದ್ದ. ಅತ್ತೆ ನನ್ನ ಬಳಿ ಬಂದು, ಏನಪ್ಪಾ ಇದು, ಅಲ್ಲಿ ಕಾಣ್ತಿರೋ ಆ ಅತ್ತೆ ಅಳಿಯನ ಜೋಡಿ ನೋಡಿದ್ರೆ ಆಶ್ಚರ್ಯವಾಗುತ್ತೆ. ಆಕೆ ಅಷ್ಟು ಸಂಪ್ರದಾಯಸ್ಥಳಂತೆ ಕಾಣ್ತಾಳೆ, ಆದರೆ ಮಾತು ಮಾತ್ರ ಎಷ್ಟು ಕೀಳಾಗಿದೆ ನೋಡಿದ್ಯಾ ಎಂದು ಬೇಸರ ವ್ಯಕ್ತಪಡಿಸಿದರು. ಬಿಡಿ ಅತ್ತೆ, ಅವರವರ ಖುಷಿ, ನಮಗೇನು ಎಂದೆ. ಅತ್ತೆ ನನ್ನತ್ತ ತಿರುಗಿ, ನೀನು ಕೂಡ ಹೀಗೆ ಮಾತಾಡ್ತಿದ್ದೀಯಾ ಅಂದ್ರೆ ನಿನಗೂ ಅಂತಹ ಆಸೆ ಇದೆಯಾ ಎಂದು ತೀಕ್ಷ್ಣವಾಗಿ ಪ್ರಶ್ನಿಸಿದರು. ನಾನು ಸುಮ್ಮನಿದ್ದೆ. ಅಂದ್ರೆ ನಿನಗೆ ನನ್ನ ಮೇಲೆ ಅಂತಹ ಭಾವನೆ ಇದೆಯಾ? ನನಗೆ ಇದನ್ನೆಲ್ಲ ಯೋಚನೆ ಮಾಡೋದಕ್ಕೂ ಸಾಧ್ಯವಿಲ್ಲ ಎಂದರು. ಅವರ ಮುಖದ ಮೇಲೆ ಕೋಪಕ್ಕಿಂತ ಹೆಚ್ಚಾಗಿ ಒಂದು ರೀತಿಯ ಗೊಂದಲವಿತ್ತು. ಸರಿ ಬಿಡಿ ಅತ್ತೆ, ಸುಮ್ಮನೆ ಆ ಟಾಪಿಕ್ ಯಾಕೆ? ಮೈಸೂರಿನ ಅರಮನೆ, ಮಾರ್ಕೆಟ್ ಸುತ್ತಿ ಬರೋಣ ಬನ್ನಿ ಎಂದು ಅವರನ್ನು ಹೊರಗೆ ಕರೆದೊಯ್ದೆ. ಮಧ್ಯಾಹ್ನ ದೇವರಾಜ ಮಾರುಕಟ್ಟೆಯಲ್ಲಿ ನಾವು ಶಾಪಿಂಗ್ ಮಾಡುತ್ತಿರುವಾಗ ಅದೇ ಜೋಡಿ ಎದುರಿಗೆ ಸಿಕ್ಕರು. ಆಕೆ ತನ್ನ ಅಳಿಯನ ಕೈ ಹಿಡಿದುಕೊಂಡು ತುಂಬಾ ಆರಾಮವಾಗಿ ಓಡಾಡುತ್ತಿದ್ದಳು. ನಾನು ಅತ್ತೆಗೆ, ನೋಡಿದ್ರಾ ಅತ್ತೆ, ಅವರು ಎಷ್ಟೊಂದು ಖುಷಿಯಾಗಿದ್ದಾರೆ, ನೀವು ಯಾಕೆ ಹಾಗೆ ಇರಬಾರದು ಎಂದೆ. ಅತ್ತೆ ಸ್ವಲ್ಪ ತಡಬಡಾಯಿಸಿದರು. ಅವರೆಲ್ಲ ಬೇರೆ, ನಮ್ಮ ಸಂಪ್ರದಾಯವೇ ಬೇರೆ ಎಂದರು. ಸಂಪ್ರದಾಯಕ್ಕಿಂತ ಮನುಷ್ಯನ ಮನಸ್ಸಿನ ಆಸೆ ಮುಖ್ಯ ಅಲ್ವಾ ಅತ್ತೆ ಎಂದು ನಾನು ಅವರ ಮನಸ್ಸನ್ನು ಓದಲು ಪ್ರಯತ್ನಿಸಿದೆ. ನಾವು ಅವರನ್ನು ಗಮನಿಸುತ್ತಾ ಹೂವಿನ ಅಂಗಡಿ ಹತ್ತಿರ ಹೋದೆವು. ಅಲ್ಲಿ ಅವರು ಮಲ್ಲಿಗೆ ಮತ್ತು ಗುಲಾಬಿ ಹೂವುಗಳನ್ನು ಹೆಚ್ಚಾಗಿ ಕೊಂಡುಕೊಳ್ಳುತ್ತಿದ್ದರು. ಅತ್ತೆ, ಇಷ್ಟು ಹೂವು ಪೂಜೆಗ ಎಂದು ಅಚ್ಚರಿಯಿಂದ ಕೇಳಿದರು. ಇಲ್ಲಿ ಯಾರು ಪೂಜೆ ಮಾಡ್ತಾರೆ ಅತ್ತೆ? ಇವೆಲ್ಲ ಪ್ರೀತಿಯ ಸಂಕೇತ ಅಷ್ಟೇ ಎಂದು ನಾನು ಚುಚ್ಚುಮಾತು ಆಡಿದೆ. ಅವರು ಆಮೇಲೆ ಒಂದು ಫ್ಯಾನ್ಸಿ ಶಾಪ್ಗೆ ಹೋಗಿ ಅಳಿಯನಿಗೆ ಬೇಕಾದ ಬಟ್ಟೆಗಳನ್ನು ಆರಿಸುತ್ತಿದ್ದರು. ಆ ಅಳಿಯ ಅತ್ತೆಗೆ ಇಷ್ಟವಾದದ್ದನ್ನು ಕೇಳಿ ಕೇಳಿ ಖರೀದಿಸುತ್ತಿದ್ದ. ಅವರು ಒಂದು ಪ್ಯಾಕೆಟ್ ಖರೀದಿಸುವುದನ್ನು ನಾನು ನೋಡಿ ಅತ್ತೆಯ ಕಿವಿಯಲ್ಲಿ, ಅದು ಸೇಫ್ಟಿ ಪ್ಯಾಕೆಟ್ ಅತ್ತೆ, ಅವರು ಮೈಸೂರಿಗೆ ಬಂದಿರೋದು ಪ್ರವಾಸಕ್ಕಲ್ಲ, ಪ್ರೇಮದಲ್ಲಿ ಮುಳುಗೋದಕ್ಕೆ ಎಂದು ಹೇಳಿದೆ. ಅತ್ತೆಗೆ ದಂಗು ಬಡಿದು ಹೋಯಿತು. ನಿಜನಾ? ಅಷ್ಟೊಂದು ಕೀಳಾಗಿ ಇವರ ಜೀವನ ನಡೆಯುತ್ತಾ ಅಂದರು. ಹೌದು ಅತ್ತೆ, ಜೀವನ ಅಂದ್ರೆ ಕೇವಲ ಬದುಕುವುದು ಮಾತ್ರವಲ್ಲ, ಅದನ್ನು ಅನುಭವಿಸುವುದು ಕೂಡ ಎಂದು ಹೇಳಿದಾಗ ಅತ್ತೆ ಮೌನವಾದರು. ದಾರಿಯಲ್ಲಿ ಮತ್ತೆ ಆ ಜೋಡಿ ಸಿಕ್ಕಾಗ ಆಕೆ ನಗುನಗುತ್ತಾ ಅತ್ತೆಯ ಹತ್ತಿರ ಬಂದು, ಏನಮ್ಮ, ಇನ್ನೂ ಕೋಪ ಇದೆಯಾ? ನಿಮಗೂ ವಯಸ್ಸಿದೆ, ನೀವು ಯಾಕೆ ಎಂಜಾಯ್ ಮಾಡಬಾರದು ಎಂದಾಗ ಅತ್ತೆ ಸುಮ್ಮನೆ ತಲೆದೂಗಿದರು. ಆ ಮಾತುಗಳು ಅತ್ತೆಯ ಮನಸ್ಸನ್ನು ಬದಲಾಯಿಸಿತು. ನಾನು ಅತ್ತೆಯನ್ನು ತಬ್ಬಿಕೊಂಡು, ನೋಡಿದ್ರಾ, ಜೀವನದಲ್ಲಿ ಸಂತೋಷವನ್ನೇ ಹುಡುಕಬೇಕು ಅಂದೆ. ಅತ್ತೆ ನಾಚಿಕೆಯಿಂದ, ನಿನ್ನ ಇಷ್ಟವೇ ನನ್ನ ಇಷ್ಟ ಎಂದರು. ಸಂಜೆ ರೂಮಿಗೆ ಬಂದಾಗ ಅತ್ತೆ ತುಂಬಾ ಬದಲಾಗಿದ್ದರು. ನಾನು ರೆಡಿಯಾಗಿ ಬರಲಾ ಎಂದು ಕೇಳಿದರು. ಖಂಡಿತ, ಮೊದಲ ರಾತ್ರಿಯ ಹಾಗೆ ಅಲಂಕೃತಳಾಗಿ ಬನ್ನಿ ಎಂದೆ. ಅತ್ತೆ ಒಪ್ಪಿಕೊಂಡರು. ನಾನು ಹೊರಗೆ ಬಂದು ಅಕ್ಕಪಕ್ಕದ ರೂಮಿನವರಿಂದ ಕೆಲವು ಮಾತುಗಳನ್ನು ಕೇಳಿಸಿಕೊಂಡು ಖುಷಿಯಾದೆ. ಅತ್ತೆ ಫೋನ್ ಮಾಡಿ ಬನ್ನಿ ಎಂದು ಕರೆದರು. ರೂಮಿನ ಒಳಗೆ ಹೋದಾಗ ಮಲ್ಲಿಗೆ ಹೂವಿನ ಘಮಘಮ ಪರಿಮಳ. ಅತ್ತೆ ಮಂಚದ ಮೇಲೆ ಕುಳಿತಿದ್ದರು. ಅವರು ಧರಿಸಿದ್ದ ಸೀರೆ, ಅವರ ಸುಂದರ ರೂಪ ನೋಡಿ ನಾನು ಮರುಳಾದೆ. ಅವರ ಮೈಯಿಂದ ಬರುತ್ತಿದ್ದ ಗಂಧದ ಸುವಾಸನೆ ಮೈಮನಸ್ಸನ್ನು ಪುಳಕಗೊಳಿಸಿತು. ನಾವು ಆ ರಾತ್ರಿ ಮೈಸೂರಿನ ಮಧುರ ನೆನಪನ್ನು ಬರೆದಿದ್ದೆವು. ಅತ್ತೆ ನನ್ನ ಬಳಿ ಬಂದು, ಇದೆಲ್ಲ ನಿಜಾನಾ ಎಂದು ಕೇಳಿದರು. ಹೌದು ಅತ್ತೆ, ನಾವು ಮನುಷ್ಯರು, ನಮ್ಮ ಆಸೆಗಳೇ ನಮ್ಮ ಜೀವನ ಎಂದೆ. ಅಷ್ಟರಲ್ಲಿ ಬಾಗಿಲು ಬಡಿದಂತಾಯ್ತು. ನಾನು ಹೋಗಿ ನೋಡಿದರೆ ಪಕ್ಕದ ರೂಮಿನ ಆ ಅತ್ತೆ, ಸ್ವಲ್ಪ ಗುಲಾಬ್ ಜಾಮ್ ಇದೆಯಾ ಎಂದು ಕೇಳಿದರು. ನಗುತ್ತಲೇ ಅವರಿಗೆ ಕೊಟ್ಟು ಕಳುಹಿಸಿದೆ. ಆ ರಾತ್ರಿ ಅತ್ತೆ ನನ್ನತ್ತ ವಾಲುತ್ತಾ, ನೀನು ನನ್ನನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡೆ ಎಂದರು. ನಾನು ಅವರನ್ನು ಮತ್ತಷ್ಟು ಹತ್ತಿರಕ್ಕೆ ಸೆಳೆದುಕೊಂಡೆ. ಲೈಟ್ ಆಫ್ ಮಾಡಬೇಡಿ ಎಂದು ಕೇಳಿಕೊಂಡೆ, ಏಕೆಂದರೆ ಅವರ ಸುಂದರ ಮುಖವನ್ನು ನಾನು ಕಣ್ಣು ತುಂಬಾ ನೋಡಬೇಕಿತ್ತು. ಗೆಳೆಯರೇ, ಇದು ಇವತ್ತಿನ ಕತೆ.
ಇಂತಹ ಸಂಬಂಧಗಳು ನಮ್ಮ ಸುತ್ತಮುತ್ತ ಇರುತ್ತವೆ, ಆದರೆ ನಾವು ಅವನ್ನು ನೋಡುವ ದೃಷ್ಟಿ ಮುಖ್ಯ. ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಕತೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಯ್. ಈ ಕತೆಯು ಈಗ ಸ್ವಲ್ಪ ದೊಡ್ಡದಾಗಿದೆ. ನಿಮಗೆ ಇನ್ನು ಯಾವುದಾದರೂ ಭಾಗದಲ್ಲಿ ಹೆಚ್ಚಿನ ವಿವರಣೆ ಬೇಕೇ?